ಉಡುಪಿ ಸ್ಟೈಲ್ ರಸಂ ಅಥವಾ ಟೊಮೆಟೊ ಸಾರು ಮಸಾಲೆಯನ್ನು ರೆಡಿ ಮಾಡುವ. ಇಲ್ಲಿ ನಾನು ಕೊತ್ತಂಬರಿ 8 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಸೊ ಕೊತ್ತಂಬರಿ ಹುರಿದು ಉಂಟು. ಈಗ ಒಂದು 4 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು ಮೇಥಿ, ಮೇಥಿ ಬೇಡ ಆದ್ರೆ ಹಾಕ್ಲೇಬೇಕಂತಿಲ್ಲ, ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಹ್ಯಾಂಡ್ಫುಲ್ ಆಫ್ ಕಡಿಪತ್ತ. ಕಡಿಪತ್ತ ಇಲ್ಲ ಆದ್ರೂ ಸ್ವಲ್ಪ ನಡೀತದೆ. ಸೊ 18 ಕೆಂಪು ಮೆಣಸಿನಕಾಯಿ ನಾನು ತಗೊಂಡಿದ್ದೇನೆ. ಇದು ಹೆಚ್ಚು ಸ್ಪೈಸಿ ಇಲ್ಲ, ನಿಮ್ಮೊಟ್ಟಿಗೆ ಸ್ಪೈಸಿ ಇದ್ರೆ ನೀವು ಕಮ್ಮಿ ಕೂಡ ಹಾಕ್ಬೋದು. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಮಸಾಲೆ ಫ್ರೈ ಆಯ್ತು, ಇನ್ನಿದನ್ನು ತಣ್ಣಗೆ ಆಗ್ಲಿಕ್ಕೆ ಬಿಡುವ. ಮಸಾಲೆ ತಣ್ಣಗೆ ಆಗಿದೆ. ಈಗ ಅದನ್ನು ಒಳ್ಳೆ ಪೌಡರ್ ತರ ಆಗುವಾಗೆ ಫೈನ್ ಗ್ರೈಂಡ್ ಮಾಡಿ. ಮಸಾಲೆ ಒಳ್ಳೆ ತೆಳು ಗ್ರೈಂಡ್ ಆಗಿದೆ. ಈಗ ಇದನ್ನು ಗ್ಲಾಸ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡುವ. ಸೊ ಲಾಂಗ್ ನಿಮ್ಗೆ ಇಡ್ಲಿಕ್ಕಿದ್ರೆ ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿ ಇಟ್ರೆ ಒಳ್ಳೇದು ಹೇಳ್ತಾರೆ. ಸೊ ನೀವು ಸ್ವಲ್ಪ ಪೌಡರ್ ಮಾಡಿದ್ರೆ ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಹಾಕಿರ್ಬೋದು. ಲಾಂಗ್ ಟೈಮಿಗೆ ಇಡ್ಲಿಕ್ಕಿದ್ರೆ ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿ ಇಡಿ. ಈ ಪೌಡರ್ ಅನ್ನು ನೀವು ಟೊಮೆಟೊ ಸಾರು, ರಸಮ್ ಮತ್ತೆ ಇದು ಇಡ್ಲಿಗೆ ಸಾಂಬಾರ್ ಮಾಡ್ಲಿಕ್ಕಿದ್ರೆ ಅದಕ್ಕೆ ಹಾಕ್ಬೋದು. ಅಥವಾ ಪಲ್ಯ, ಕೊಬ್ಬರಿ ಹಾಕಿ ಸುಕ್ಕ ಮಾಡ್ಲಿಕ್ಕಿದ್ರೆ ಅದಕ್ಕೆ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಸೊ ಒಂದ್ಸಲ ಟ್ರೈ ಮಾಡಿ, ಒಳ್ಳೆ ಆದ್ರೆ ಕಮೆಂಟ್ ಅಲ್ಲಿ ಹೇಳಿ ಹೇಗೆ ಆಯ್ತು.